ಪ್ರಿಯಕರನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಾಕಿ ಜೈಲು ಪಾಲಾಗಿರುವಂತಹ ಆರೋಪಿ ಪ್ರೇಮ ಪೊಲೀಸರ ತನಿಖೆ ವೇಳೆ ಪ್ರಿಯಕರ ಕಿರಣ್ನಿಂದ ತನಗೆ ಮೋಸ ಆಗಿತ್ತು ಅನ್ನುವಂತಹ ವಿಚಾರಗಳನ್ನು ಹೇಳಿದ್ದಾಳೆ. ಕೊಲೆಗೆ ಕಾರಣ ಏನು ಅನ್ನೋ ವಿಚಾರಗಳನ್ನು ಕೂಡ ಹೇಳಿದ್ದಾಳೆ. ಕಿರಣ್ನ ನಾನು ತುಂಬ ಇಷ್ಟಪಡ್ತಾ ಇದ್ದೆ, ಆದರೆ ಕಿರಣ್ ನನಗೆ ಕೇವಲ ಭೋಗದ ವಸ್ತುವನ್ನಾಗಷ್ಟೇ ನೋಡ್ತಾ ಇದ್ದ. ಸ್ನೇಹಿತರ ಜೊತೆಗೆ ನನ್ನ ಬಗ್ಗೆ ಅನುಮಾನ ಇರೋದ್ರ ಬಗ್ಗೆ ಕೂಡ ಮಾತಾಡ್ಕೊಳ್ತಾ ಇದ್ದ. ಹಾಗೆ ಮದುವೆ ಅಂತ ಬಂದಾಗ ಜಾತಿಯ ಲೇಪನವನ್ನು ಗಡ್ತಾ ಇದ್ದ. ನೀನು ಬೇರೆ ಜಾತಿ ಆಗಿರೋ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಪಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ. ಸ್ನೇಹಿತರ ಬಳಿ ಅವಳಿಗೆ ಮದುವೆ ಆದರೂ ಕೂಡ ಬಳಸ್ಕೊಳ್ಳೋ ಬಗ್ಗೆ ಮಾತಾಡ್ತಾ ಇದ್ದ. ಇದು ನನ್ನನ್ನು ಸಿಟ್ಟಿಗೆ ತರಿಸ್ತು ಮತ್ತು ನಾನು ಈ ಥರದ ಕೃತ್ಯಗಳನ್ನು ಮಾಡೋದಕ್ಕೆ ಕಾರಣ ಆಯಿತು ಅಂತ ಪ್ರೇಮ ಪೊಲೀಸ್ ಅಧಿಕಾರಿಗಳ ತನಿಖೆಯ ವೇಳೆ ತಪ್ಪೊಪ್ಪಿಕೊಂಡಿದ್ದಾಳೆ ಅಂತ ತಿಳಿದು ಬಂದಿದೆ. ಪ್ರೀತಿ ಹೆಸರಲ್ಲಿ ವಂಚನೆ ಆಯ್ತು ನನಗೆ, ಈ ಕಾರಣಕ್ಕೆ ಕೊಲೆ ಮಾಡಿದೆ ನಾನು ಅನ್ನೋದನ್ನು ಪ್ರೇಮ ಹೇಳ್ತಾ ಇದ್ದಾಳೆ. ಕೊಲೆಗೆ ಮೋಟಿವ್ ಏನು ಅನ್ನೋದನ್ನು ತನಿಖಾಧಿಕಾರಿಗಳ ಮುಂದೆ ಅಕ್ಯೂಸ್ಡ್ ಬಾಯ್ಬಿಟ್ಟಿದ್ದಾಳೆ. ಈಕೆಯ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಅವಳ ಮೊಬೈಲಲ್ಲೂ ಕೂಡ ವಿಡಿಯೋಗಳನ್ನು, ಅಂದರೆ ಆತನಿಗೆ ಬೆಂಕಿ ಹಚ್ಚೋ ವಿಡಿಯೋನ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ಲು. ಎಂಥ ಕ್ರಿಮಿನಲ್ ಮೈಂಡ್ ಸೆಟ್ ಇತ್ತು ಅನ್ನೋದೆಲ್ಲವೂ ಕೂಡ ಈಗಾಗಲೇ ಪೊಲೀಸರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇನ್ನು ಸರಿಯಾದ ಕಾರಣಗಳನ್ನು ಕೊಡು, ಕೇವಲ ಜಸ್ಟ್ ನಿನ್ನನ್ನು ಅವಾಯ್ಡ್ ಮಾಡಿದ್ದಷ್ಟೇನಾ, ಬೇರೆ ಏನಾದರೂ ನಿಮ್ಮಿಬ್ಬರ ಮಧ್ಯೆ ಜಗಳಗಳಾಗ್ತಾ ಇತ್ತ ಅನ್ನೋದನ್ನು ಈ ಆ್ಯಂಗಲ್ ಯಾಕೆ ನೋಡ್ತಾರೆ ಪೊಲೀಸರು ಅಂತ ಹೇಳಿದ್ರೆ, ಈಕೆ ಒಬ್ಬಳೇ ಇದ್ಲಾ ಅಥವಾ ಈಕೆಗೆ ಪ್ರಚೋದನೆಯನ್ನು, ಕೊಲೆ ಮಾಡುವಂತೆ ಪ್ರಚೋದನೆಯನ್ನು ಕೊಟ್ಟು ಸಹಕರಿಸಿದ್ರ ಬೇರೆ ಬೇರೆ ವ್ಯಕ್ತಿಗಳು ಅನ್ನೋದನ್ನು ಸರಿಯಾಗಿ ವೆರಿಫೈ ಮಾಡಬೇಕಾಗತ್ತೆ. ಹೀಗಾಗಿ ಪೊಲೀಸರು ಪದೇ ಪದೇ ಸೇಮ್ ಪ್ರಶ್ನೆಗಳನ್ನು ಕೇಳಿದಾಗ ಕೊಲೆಯ ಮೋಟಿವ್ ಬಗ್ಗೆ ಆಕೆ ಇಷ್ಟು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ತನ್ನ ಜೀವನನೂ ಹಾಳು ಮಾಡಿಕೊಂಡು ಜೈಲಿಗೆ ಹೋದ್ಲು. ತನ್ನ ಅಮೂಲ್ಯವಾದ ಸಮಯ, ಯೌವನದ ಸಮಯವನ್ನು ಜೈಲಲ್ಲಿ ಕಳಿಬೇಕಾಗಿ ಬಂತು. ಕೇಳಿದ್ರೆ ಬೇರೆ ಬೇರೆ ರೀಸನ್ಸನ್ನು ಹೇಳ್ತಾ ಇದ್ದಾಳೆ. ಒಬ್ಬ ಅಂತೂ ಬಾರದ ಲೋಕಕ್ಕೆ ಹೋದ, ಇನ್ನೊಬ್ಳು ಜೈಲಿಗೆ ಹೋದ್ಲು. ತಪ್ಪಾದ ವ್ಯಕ್ತಿಗಳನ್ನು ಪ್ರೀತಿಸಿದರೆ, ತಪ್ಪಾದ ವ್ಯಕ್ತಿಗಳನ್ನು ಅತಿಯಾಗಿ ನಂಬಿದರೆ ಏನಾಗತ್ತೆ ಅನ್ನೋದಕ್ಕೆ ಈ ಪ್ರಕರಣ ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು. ಈ ಥರದ್ದು ದಿನ ಬೆಳಗಾದರೆ ಸಾಕು ನಾವು ಬೆಂಗಳೂರಿನಲ್ಲಿ ನೋಡ್ತಾನೆ ಇರ್ತೀವಿ. ಬಟ್ ಒಂದು ಪ್ರಕರಣದಿಂದ ಅಟ್ಲೀಸ್ಟ್ ಪಾಠ ಕಲಿತಾರ ಕೆಲವರು ನೋಡಿದ್ರೆ ಇಲ್ಲ, ಅಪರಾಧ ಮಾಡುವಂತಹ ಮೈಂಡ್ಸೆಟ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಬಟ್ ಈ ಪ್ರಕರಣವನ್ನಂತೂ ಕ್ಷಿಪ್ರ ಗತಿಯಲ್ಲಿ ತನಿಖಾಧಿಕಾರಿಗಳು ಭೇದಿಸಿದ್ರು. ಆರಂಭಿಕ ಹಂತದಲ್ಲಿ ಇದೊಂದು ಆತ್ಮಹತ್ಯೆ ಪ್ರಕರಣ ಅಂತಷ್ಟೇ ಪೊಲೀಸರ ಮುಂದೆ ಬಂದಿತ್ತು. ಬಟ್ ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಯಲಾಯಿತು.